ನಮಸ್ಕಾರ ಸ್ನೇಹಿತರೆ, ತಮಸೋಮ ಜ್ಯೋತಿರ್ಗಮಯ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ನಾವು ಸಂಕಟ ನಾಶಕ್ಕಾಗಿ ಹೇಳಿಕೊಳ್ಳುವಂತಹ ವಿಘ್ನೇಶ್ವರನ ಸಂಕಷ್ಟ ನಾಶನ ಸ್ತೋತ್ರದ ಬಗ್ಗೆ ತಿಳಿದುಕೊಳ್ಳೋಣ. ನಾರದ ಉವಾಚ, ನಾರದರು ಹೇಳಿರುವಂಥದ್ದು: ಪ್ರಣಮ್ಯ ಶಿರಸಾ ದೇವಂ ಗೌರೀಪುತ್ರಂ ವಿನಾಯಕಂ ಭಕ್ತವಾಸಂ ಸ್ಮರೇ ನಿತ್ಯಂ ಆಯು ಕಾಮಾರ್ಥ ಸಿದ್ಧಯೇ ಪ್ರಥಮಂ ವಕ್ರತುಂಡಂ ಚ ಏಕದಂತಂ ದ್ವಿತೀಯಕಂ ತೃತೀಯಂ ಕೃಷ್ಣಪಿಂಗಾಕ್ಷಂ ಗಜವಕ್ತ್ರಂ ಚತುರ್ಥಕಂ ಲಂಬೋದರಂ ಪಂಚಮಂ ಚ ಷಷ್ಠಂ ವಿಕಟಮೇವ ಚ ಸಪ್ತಮಂ ವಿಘ್ನರಾಜೇಂದ್ರ ಧೂಮ್ರವರ್ಣಂ ಚತಾಷ್ಟಯಂ ನವಮಂ ಬಾಲಚಂದ್ರಂ ಚ ದಶಮಂ ತು ವಿನಾಯಕಂ ಏಕಾದಶಂ ಗಣಪತಿಂ ದ್ವಾದಶಂ ತು ಗಜಾನನಂ ದ್ವಾದಶೈತಾನಿ ನಾಮಾನಿ ತ್ರಿಸಂಧ್ಯಂ ಯಃ ಪಠೇನ್ನರಃ ನ ಚ ವಿಘ್ನ ಭಯಂ ತಸ್ಯ ಸರ್ವಸಿದ್ಧಿಕರಂ ಪರಂ. ವಿದ್ಯಾರ್ಥಿ ಲಭತೆ ವಿದ್ಯಾಂ, ಧನಾರ್ಥಿ ಲಭತೆ ಧನಂ, ಪುತ್ರಾರ್ಥಿ ಲಭತೆ ಪುತ್ರಾನ್, ಮೋಕ್ಷಾರ್ಥಿ ಲಭತೆ ಗತಿಂ. ಜಪೇದ್ ಗಣಪತಿ ಸ್ತೋತ್ರಂ ಷಡ್ಭಿರ್ಮಾಸೈ ಫಲಂ ಲಭೇತ್. ಸಂವತ್ಸರೇಣ ಸಿದ್ಧಿಂ ಚ ಲಭತೆ ನಾತ್ರಂ ಸಂಶಯಃ. ಅಷ್ಟಭ್ಯೋ ಬ್ರಾಹ್ಮಣೇಭ್ಯಕ್ಷ ಲಿಖಿತ್ವಾ ಯಃ ಸಮರ್ಪಯೇತ್ ತಸ್ಯ ವಿದ್ಯಾ ಭವೇತ್ ಸರ್ವಗಣೇಶಸ್ಯ ಪ್ರಸಾದತಃ. ಇತಿ ನಾರದ ಪುರಾಣೇ ಸಂಕಟ ನಾಶನಂ ನಾಮ ಗಣೇಶ ಸ್ತೋತ್ರಂ ಸಂಪೂರ್ಣಂ. ಇದರ ಅರ್ಥ ಏನು ಅಂತ ತಿಳಿದುಕೊಳ್ಳೋಣ ಬನ್ನಿ. ನಾರದರು ಹೇಳಿದರು, ಎಲ್ಲಕ್ಕಿಂತ ಮೊದಲು ಶಿರವಾಗಿ ಗೌರಿಪುತ್ರ ವಿನಾಯಕ ದೇವನಿಗೆ ವಂದಿಸಿ ಪ್ರತಿದಿನ ಆಯಸ್ಸು, ಅಭೀಷ್ಟ, ಮನೋರಥ ಹಾಗೂ ಧನ ಇತ್ಯಾದಿ ಪ್ರಯೋಜನಗಳನ್ನು ಪಡೆಯುವುದಕ್ಕಾಗಿ ಭಕ್ತವಾಸ ಗಣೇಶನನ್ನು ಸ್ಮರಿಸುವುದು ಅತ್ಯಗತ್ಯ. ಆತನ ಮೊದಲ ಹೆಸರು ವಕ್ರತುಂಡ, ಎರಡನೆಯದು ಏಕದಂತ, ಮೂರನೆಯದು ಕೃಷ್ಣ ಪಿಂಗಾಕ್ಷ, ನಾಲ್ಕನೆಯದು ಗಜವಕ್ತ್ರ ಎಂದಿದೆ. ಆತನ ಐದನೇ ಹೆಸರು ಲಂಬೋದರ, ಆರನೆಯದು ವಿಕಟ, ಏಳನೆಯದು ವಿಘ್ನರಾಜೇಂದ್ರ, ಎಂಟನೆಯದು ಧೂಮ್ರವರ್ಣ, ಒಂಬತ್ತನೆಯದು ಬಾಲಚಂದ್ರ, ಹತ್ತನೆಯದು ವಿನಾಯಕ, ಹನ್ನೊಂದನೆಯದು ಗಣಪತಿ ಮತ್ತು ಹನ್ನೆರಡನೆಯದು ಗಜಾನನ ಎಂದಾಗಿದೆ. ಬೆಳಗ್ಗೆ, ಮಧ್ಯಾಹ್ನ ಮತ್ತು ಸಾಯಂಕಾಲ ಹೀಗೆ 3 ಕಾಲಗಳಲ್ಲೂ ಪ್ರತಿದಿನ ಯಾರು ಈ 12 ಹೆಸರುಗಳನ್ನು ಸ್ಮರಿಸುವರೋ ಅಂಥವರಿಗೆ ವಿಘ್ನಗಳ ಭಯವು ಇರುವುದೇ ಇಲ್ಲ. ಈ ಹೆಸರುಗಳನ್ನು ಜಪಿಸಿ ವಿದ್ಯಾರ್ಥಿಗೆ ವಿದ್ಯೆಯು, ಧನಾಪೇಕ್ಷೆ ಇರುವವನಿಗೆ ಧನವು, ಸಂತಾನಾಪೇಕ್ಷೆ ಪಡುವವನಿಗೆ ಸಂತಾನವು ಹಾಗೂ ಮೋಕ್ಷ ಬೇಕೆನ್ನುವವನಿಗೆ ಮೋಕ್ಷ ಲಭಿಸುತ್ತದೆ. ಇದನ್ನು ಜಪಿಸುವವನಿಗೆ 6 ತಿಂಗಳಿನಲ್ಲಿ ಅವನ ಅಭೀಷ್ಟವು ಸಿದ್ಧಿಸುತ್ತದೆ. ಆದ್ದರಿಂದ ಈ ಗಣಪತಿ ಸ್ತೋತ್ರವನ್ನು ತಪ್ಪದೆ ನಿತ್ಯವೂ ಜಪಿಸಬೇಕಾಗಿದೆ. 1 ವರ್ಷದವರೆಗೆ ಈ ಸ್ತೋತ್ರದ ಜಪ ಮಾಡುವುದರಿಂದ ಅಂತಹ ವ್ಯಕ್ತಿಯು ತನಗೆ ಬೇಕಾದ ಸಿದ್ಧಿಯನ್ನು ಪಡೆಯುವನು. ಇದರಲ್ಲಿ ಯಾವುದೇ ಸಂಶಯವಿಲ್ಲ. ಈ ಸ್ತೋತ್ರವನ್ನು ಬರೆದು 8 ಬ್ರಾಹ್ಮಣರಿಗೆ ದಕ್ಷಿಣೆಯ ಸಹಿತ ಅರ್ಪಿಸುವವನು ಆ ಗಣೇಶನ ಕೃಪೆಯಿಂದ ಸಂಪೂರ್ಣ ವಿದ್ಯೆಯನ್ನು ಪಡೆಯುವವನು. ಈ ರೀತಿಯಲ್ಲಿ ನಾರದ ಪುರಾಣದಲ್ಲಿನ ಸಂಕಷ್ಟ ನಾಶನ ಎನ್ನುವ ಗಣೇಶ ಸ್ತೋತ್ರವು ಪೂರ್ಣಗೊಂಡಿತು. ಧನ್ಯವಾದಗಳು.